ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್. ChaiPeChart ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ವೀಕಿನ ಇಂಡಿಯನ್ ಮಾರ್ಕೆಟ್ ಈ ವೀಕ್ಲಿ ಇನ್ಸೈಟ್ಸ್ ಬಗ್ಗೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈ ವಾರದ ವೀಕ್ಲಿ ಇನ್ಸೈಟ್ಸ್ ನೋಡೋಕ್ಕಿಂತ ಮುಂಚೆ ಲಾಸ್ಟ್ ವೀಕ್ ಎಲ್ಲ ಏನೆಲ್ಲ ಆಯಿತು ಅಂತ ನೋಡೋಕ್ಕೆ ಅಂತ ಹೋದರೆ, ಲಾಸ್ಟ್ ವೀಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬುಲ್ಸ್ ಆರ್ ಮೋಸ್ಟ್ ಚಾರ್ಜ್ಡ್ ಅಪ್ ಅಟ್ ದ ಎಂಡ್ ಆಫ್ ದ ವೀಕ್. ಬಟ್ ಬಿಫೋರ್ ದಟ್ ಮಾರ್ಕೆಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ರೌಂಡ್ ಸ್ಮಾಲ್ ಕರೆಕ್ಷನ್ಸ್ ಬರುತ್ತೆ ಅಂತ. ದೇರ್ ವಾಸ್ ಸಮ್ 2 days ಕರೆಕ್ಷನ್ ಇತ್ತು, ಒಂದು 200-250 ಪಾಯಿಂಟ್ಸ್ ಕರೆಕ್ಷನ್ ಬಂತು. ಬಟ್ ಆಫ್ಟರ್ ದಟ್ ಮಾರ್ಕೆಟ್ ಅಗೇನ್ ಚಾರ್ಜ್ಡ್ ಅಪ್ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಅದರಲ್ಲಿ ಫಸ್ಟ್ ಒನ್ ಬಂದಿರೋದು ಏನಪ್ಪ ನ್ಯೂಸ್ ಅಂತ ಅಂದರೆ, ಫೆಡ್ರಲ್ ರಿಸರ್ವ್ ರೇಟ್ ಅನ್ಚೇಂಜ್ ಇಟ್ಬಿಟ್ಟು ಬಟ್ ಅವ್ರದ್ದು ಡೋವಿಶ್ ಸ್ಟ್ಯಾನ್ಸ್ ಏನಿತ್ತು ಅದನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟು ಅಕೊಮಡೇಟಿವ್ ಸ್ಟ್ಯಾನ್ಸಿಗೆ ಬಂದಿದ್ದಾರೆ. ಅಕೊಮಡೇಟಿವ್ ಸ್ಟ್ಯಾನ್ಸ್ಗಿಂತ ಹೆಚ್ಚಾಗಿ ಮೋರ್ ಓವರ್ ವಾಟ್ ಫೆಡ್ ಹ್ಯಾಸ್ ಸ್ಪೋಕನ್ ಈಸ್ ಲೈಕ್ ನೆಕ್ಸ್ಟ್ 2024 ಅಲ್ಲಿ ಮೇ ಬಿ ದೇ ಆರ್ ಗೋಯಿಂಗ್ ಟು ಕಟ್ ದ ರೇಟ್ಸ್ ಫಾರ್ 3 times ಅಂತ. ಇದು ಮಾರ್ಕೆಟ್ಗೆ ಮಚ್ ನೀಡೆಡ್ ರಿಲೀಫ್ ಇದ್ದಂಗಿತ್ತು. ಸೊ ಮಾರ್ಕೆಟ್ ಅಗೇನ್ ಸ್ಟಾರ್ಟೆಡ್ ಮೂವಿಂಗ್ ಅಪ್ ಬ್ಯಾಕ್. ನಮ್ಮ ಮಾರ್ಕೆಟ್ ಆಲ್ರೆಡಿ ನೆಗೆಟಿವಿಂದ ರಿವರ್ಸ್ ಆಗ್ತಾ ಇತ್ತು. ಯಾವಾಗಿಂದ ಅಂತಂದರೆ ಅಕ್ಟೋಬರ್ ಎಂಡಲ್ಲಿ, ಅಕ್ಟೋಬರ್ ಸೀರೀಸ್ ಎಂಡ್ ಆದಮೇಲೆ, ಎಕ್ಸ್ಪೈರಿ ವೀಕ್ ಆದಮೇಲೆ, ವೆನ್ ಮಾರ್ಕೆಟ್ ವಾಸ್ ಅಟ್ ಬಾಟಮ್ ಆ್ಯಂಡ್ ಇಟ್ ವಾಸ್ ನಾಟ್ ಕ್ಯಾಚಿಂಗ್ ಅಪ್ ವಿತ್ ದ ಅದರ್ ಮಾರ್ಕೆಟ್ಸ್ ಲೈಕ್ US ಮಾರ್ಕೆಟ್ ಆಗಿರ್ಬೋದು, UK ಮಾರ್ಕೆಟ್ ಆಗಿರ್ಬೋದು, ಇದು ಯಾವುದು ಮಾರ್ಕೆಟ್ನ ಕ್ಯಾಚಪ್ ಮಾಡ್ತಾ ಇರಲಿಲ್ಲ. ಆಲ್ ಆಫ್ ಎ ಸಡನ್ ಶಾರ್ಟ್ ಕವರಿಂಗು ಎಲ್ಲ ಟ್ರಿಗರ್ ಆಗಿಬಿಟ್ಟು ಇಟ್ ಸ್ಟಾರ್ಟೆಡ್ ಮೂವಿಂಗ್ ಅಪ್. ಈ ನ್ಯೂಸಿಂದ, ಫೆಡ್ರಲ್ ರಿಸರ್ವ್ದು ರೇಟ್ ಕಟ್ ನ್ಯೂಸಿಂದ ಈ ಸಲ ಮಾರ್ಕೆಟ್ ಇನ್ನೂ ಶಾರ್ಟ್ ಕವರಿಂಗ್ ಜಾಸ್ತಿ ಟ್ರಿಗರ್ ಆಯಿತು. ಜೊತೆಗೆ ಮೋರ್ ಓವರ್ ಟು ಬಿ ಸರ್ಪ್ರೈಸಿಂಗ್, FIIs ಈ ತಿಂಗಳಲ್ಲಿ ಆಲ್ಮೋಸ್ಟ್ ಟು ದ ಟ್ಯೂನ್ ಆಫ್ 15,000 crores ದೇ ಪರ್ಚೇಸ್ಡ್ ಇನ್ ಕ್ಯಾಶ್ ಮಾರ್ಕೆಟು ಆಫ್ಟರ್ ವೆರಿ ಲಾಂಗ್ ಟೈಮ್. 7 days ಕಂಟಿನ್ಯೂಸ್ ಆಗಿ ಬೈ ಮಾಡಿದ್ದಾರೆ, ಆಲ್ಮೋಸ್ಟ್ 15,000 crores. ಇದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಆಗಿ ಟ್ರಿಗರ್ ಆಯಿತು ಮಾರ್ಕೆಟ್ ಶಾರ್ಟ್ ಕವರಿಂಗಿಗೆ. ಈಗ ಅದೊಂದು ಕ್ಯಾರಿ ಓವರ್ ನಡೀತಾ ಇತ್ತು. ಬಟ್ ಒಂದು ಇನ್ಸ್ಟೆನ್ಸಲ್ಲಿ ನಾವು ನೋಡೋಕ್ಕೆ ಅಂತ ಹೋದರೆ ಮಾರ್ಕೆಟ್ ಈಸ್ ಸ್ಟಿಲ್ ಇನ್ ಓವರ್ ಬಾಟ್ ಝೋನ್. ಬರೀ ಓವರ್ ಬಾಟ್ ಝೋನ್ ಅನ್ನೋದಕ್ಕಿಂತ ಹೆವಿ ಓವರ್ ಬಾಟ್ ಝೋನಲ್ಲಿದೆ. ಯಾಕಪ್ಪ ಅಂದರೆ RSI ನಾವೇನು ನೋಡ್ತಾ ಇದ್ದೀವಿ ಇವಾಗ ಅಟ್ ಪ್ರೆಸೆಂಟು, ಇಟ್ ಈಸ್ ಅಟ್ ಮೋಸ್ಟ್ ಅಟ್ 85 ಹತ್ರ ಇದೆ. 80 ಇಟ್ ಸೆಲ್ಫ್ ಈಸ್ ಓವರ್ ಬಾಟ್ ಝೋನು. ಎಬೋ 70 ಇಟ್ ಸೆಲ್ಫ್ ಈಸ್ ಸ್ಟಾರ್ಟೆಡ್ ಓವರ್ ಬಾಟ್ ಝೋನು. ಈಗ ನಾವು 85 ಹತ್ರ ಇದ್ದೀವಿ. ದೇರ್ ಈಸ್ ಸಮ್ ಕನ್ಸಲ್ಟೇಷನ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ. ಬಟ್ ಇದೆಲ್ಲ ಒಂದೇ ಫ್ಯಾಕ್ಟ್ರಿಂದನೇ ಮಾರ್ಕೆಟ್ಟು ಕೆಳಗಡೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದೇರ್ ಆರ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್ ವಿಚ್ ಆರ್ ಸಜೆಸ್ಟಿಂಗ್ ದಟ್ ಮಾರ್ಕೆಟ್ ಈಸ್ ಗೋಯಿಂಗ್ ಫಾರ್ ಎ ಕರೆಕ್ಷನ್ ಮೋಡ್ ಆರ್ ಮೇ ಬಿ ಕನ್ಸಲ್ಟೇಷನ್ ಮೋಡ್. ಬಟ್ ಮೋಸ್ಟ್ ಆಫ್ ದ ಡೇಟಾ ನಮಗೆ ಸಜೆಸ್ಟ್ ಮಾಡ್ತಾ ಇರೋದು ಕರೆಕ್ಷನ್ ಬರ್ಬೋದು ಅನ್ನೋ ಚಾನ್ಸಸ್ಸು ಎಲ್ಲ ಕಡೆಯಿಂದ ಕಾಣಿಸ್ತಾ ಇದೆ ಅಟ್ ಪ್ರೆಸೆಂಟ್ ಲೆವೆಲಲ್ಲಿ. ಬಿಫೋರ್ ಹೆಡಿಂಗ್ ಟುವರ್ಡ್ಸ್ 22,000 to 23,000 ಲೆವೆಲ್ಗೆ ಮಾರ್ಕೆಟ್ ಹೋಗೋಕ್ಕಿಂತ ಮುಂಚೆ ಒಂದು ಲೆಗ್ ಕರೆಕ್ಷನ್ನು ಬಂದೇ ಬರ್ಬೋದು ಅನ್ನೋ ಚಾನ್ಸಸ್ಸು ಎಲ್ಲ ಡೇಟಾ ಎಲ್ಲ ಕಾಣಿಸ್ತಾ ಇದೆ ಅಟ್ ಪ್ರೆಸೆಂಟು. ಯಾವ್ಯಾವ ಡೇಟಾ ಅನ್ನೋದನ್ನು ನಾವು ಇವಾಗ ನೋಡ್ತಾ ಬರೋಣ. ಮೊದಲನೇದಾಗಿ ಹೇಳಬೇಕಂತ ಅಂದರೆ, ನಾನು ಹೇಳ್ತಾ ಇದ್ದೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬೋತ್ ಟುಗೆದರ್ ಇಟ್ಸ್ ಆಲ್ಮೋಸ್ಟ್ RSI ಅಂದರೆ ಟೆಕ್ನಿಕಲಿ ಪ್ರಕಾರ RSI ಇಂಡಿಕೇಟಿಂಗ್ ಆರ್ ಎಬೋ 85, 84 ಎಬೋ ಅಂತ ತೋರಿಸ್ತಾ ಇದೆ. ದಿಸ್ ಈಸ್ ಆಲ್ಸೋ ಒನ್ ಇಂಡಿಕೇಶನ್ ದಟ್ ಈ ಮಾರ್ಕೆಟ್ ಈಸ್ ಅಟ್ ಓವರ್ ಬಾಟ್ ಝೋನು. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, FIIsದು ನೆಟ್ ಪೊಸಿಷನ್ ಇಂಡೆಕ್ಸ್ ಇದರಲ್ಲಿ ನೆಟ್ ಬೈ ಪೊಸಿಷನಲ್ಲಿದೆ 50,000 ಕಾಂಟ್ರಾಕ್ಟ್ಸು, 50,000 ಪ್ಲಸ್ ಕಾಂಟ್ರಾಕ್ಟ್ಸು ನೆಟ್ ಬೈ ಪೊಸಿಷನಲ್ಲಿದೆ. ಲಾಸ್ಟ್ 2 ಅಕೇಶನ್ಸಲ್ಲಿ ಮಾರ್ಕೆಟ್ 1,000 to 1,500 ಪಾಯಿಂಟ್ಸ್ ಮಾರ್ಕೆಟ್ ಕರೆಕ್ಷನ್ ಆದಾಗ FIIsದು ನೆಟ್ ಬೈ ಪೊಸಿಷನ್ ವಾಸ್ ಅಟ್ 40,000 ಕಾಂಟ್ರಾಕ್ಟ್ಸು. ಇವಾಗ ಇಮ್ಯಾಜಿನ್ ಇಟ್ ಈಸ್ ಅಟ್ 50,000 ಕಾಂಟ್ರಾಕ್ಟ್ಸ್. ಲಾಸ್ಟ್ ಟೈಮು ಫ್ರಮ್ 20,200 ಇಂದ ಮಾರ್ಕೆಟು ಇಟ್ ಕೇಮ್ ಡೌನ್ ಟು 19,850 ಲೆವೆಲ್ಗೆ ಏನು ಮಾರ್ಕೆಟ್ ಬಂತು. ಆವಾಗ FIIs ನೆಟ್ ಬೈ ಪೊಸಿಷನ್ ವಾಸ್ ಅಟ್ 30,000 ಕಾಂಟ್ರಾಕ್ಟ್ಸ್ ಪ್ಲಸ್ಸಲ್ಲಿ ಇತ್ತಿದ್ದು. ಇವಾಗ 50,000 ಕಾಂಟ್ರಾಕ್ಟ್ಸಲ್ಲಿದೆ ಪ್ಲಸ್ಸಲ್ಲಿ. ಸೊ ಇಮ್ಯಾಜಿನ್ ದೇರ್ ಈಸ್ ಅ ಮಚ್ ಮೋರ್ ಆ್ಯಂಟಿಸಿಪೇಷನ್ಗಿಂತ ಜಾಸ್ತಿ, ಅಂದರೆ ಅವ್ರದ್ದು ನೆಟ್ ಶಾರ್ಟ್ ಪೊಸಿಷನಿಂದ ಬೈ ಪೊಸಿಷನ್ ಬಂದಿದ್ರು ಲಾಸ್ಟ್ 2 weeks ಬ್ಯಾಕು. ಆ ಬೈ ಪೊಸಿಷನಿಂದ ಈಗ 50,000 ಕಾಂಟ್ರಾಕ್ಟ್ಸು ನೆಟ್ ಅಡಿಷನಲ್ಲಿದ್ದಾರೆ. ಸೊ ನೀಡ್ ಟು ವಾಚ್ಫುಲ್ ಫಾರ್ ದಿಸ್ ಕೇರ್ಫುಲ್ಲಾಗಿ. ಇದು ಒಂದು ಡೇಟಾ ಸಜೆಸ್ಟ್ ಮಾಡ್ತಾ ಇದೆ ಶಾರ್ಟ್ ಟರ್ಮ್ ಕರೆಕ್ಷನ್ ಬರ್ಬೋದು ಎನಿ ಟೈಮ್ ಅಂತ. ಇನ್ನು ಥರ್ಡ್ ಒನ್ ಪೊಸಿಷನ್ನು
ನಾವು ಇದನ್ನ ನಾವು ಯೂಶಲ್ ಆಗಿ ಹೆಂಗ್ ತಗೋತೀವಿ ಅಂತ ಗೊತ್ತಿಲ್ಲ, ಬಟ್ ದಿಸ್ ಒನ್ ಈಸ್ ಆಲ್ಸೋ ಶೋಯಿಂಗ್ ಇಂಡಿಕೇಟಿಂಗ್ ಎ ಶಾರ್ಟ್ ಟರ್ಮ್ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಅಂತ. PCR ಅಂತ ಏನು ಕರಿತೀವಿ, ಪುಟ್ ಕಾಲ್ ರೇಷಿಯೋ, ಇಟ್ ಈಸ್ 1.45. It is also indicating somewhat market is at exhausted, ಅಂದರೆ ಬೈಯಿಂಗ್ ಸೈಡಲ್ಲಿ ಎಕ್ಸಾಸ್ಟ್ ಆಗ್ತಾ ಇದೆ ಮಾರ್ಕೆಟಲ್ಲಿ. ಸೊ ದೇರ್ ವಿಲ್ ಬಿ ಚಾನ್ಸಸ್ ಆಫ್ ದೇರ್ ಇಸ್ ಸಮ್ ಕರೆಕ್ಷನ್ ಮೋಡ್. ಕರೆಕ್ಷನ್ ಲಾಸ್ಟ್ ವೀಕಲ್ಲಿ ನಾನು ಹೇಳಿದೆ ಕನ್ಸೋಲ್ಟೇಷನ್ ವಿತ್ ಕರೆಕ್ಷನ್ ಅಂತ ಇರುತ್ತೆ ಅಂತ. ಕನ್ಸೋಲ್ಟೇಷನ್ ಆಗ್ತಾ ಇರುತ್ತೆ, ಕರೆಕ್ಷನ್ ಆಗ್ತಾ ಇರುತ್ತೆ. ಬಟ್ ಈಗ ಹೇಳ್ತಾ ಇರೋದು ಇಟ್ಸ್ ನಾಟ್ ಗೋಯಿಂಗ್ ಫಾರ್ ಎ ಕನ್ಸೋಲ್ಟೇಷನ್, ದೇರ್ ವಿಲ್ ಬಿ ಸಮ್ ಕರೆಕ್ಷನ್ ಇರುತ್ತೆ ಮಾರ್ಕೆಟಲ್ಲಿ, ನೀ ಜರ್ಕ್ ರಿಯಾಕ್ಷನ್ಸ್ ಇರುತ್ತೆ. ಆಫ್ಟರ್ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಆಫ್ಟರ್ ದಿಸ್ ವೀಕ್ ನಾವೇನು ಹೋಗ್ತಾ ಇದ್ದೀವಿ, ಡಿಸೆಂಬರ್ದು 15 days ಮುಗ್ದೋಗುತ್ತೆ. ವಿ ಆರ್ ಹೆಡಿಂಗ್ ಫಾರ್ ಅ ಹಾಲಿಡೇ ಮೋಡ್. ಅಂದರೆ ಮೋಸ್ಟ್ ಆಫ್ ದ ಕಂಟ್ರೀಸ್, ನಾಟ್ ಓನ್ಲಿ ಇನ್ ಇಂಡಿಯಾ, ಬೇರೆ ಎಲ್ಲ ಕಂಟ್ರಿಗಳಲ್ಲಿ ಕೂಡ ಹಾಲಿಡೇ ಮೋಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಆವಾಗ ವಾಲ್ಯೂಮ್ ಡೌನ್ ಆಗೋದ್ರಿಂದ ವಿ ಮೈಟ್ ಹೆಡ್ ಟುವರ್ಡ್ಸ್ ಎ ಕನ್ಸಲ್ಟೇಷನ್ ಮೋಡ್ ಬೈ ನೆಕ್ಸ್ಟ್ ವೀಕ್ ಆಫ್ಟರ್ವರ್ಡ್ಸ್. ನಾಟ್ ದಿಸ್ ವೀಕ್, ಬಟ್ ದಿಸ್ ವೀಕ್ ವಿ ನೀಡ್ ಟು ಬಿ ಎ ಕೇರ್ಫುಲ್ ಆನ್ ದ ಕರೆಕ್ಷನ್ ಸೈಡ್. ಕರೆಕ್ಷನ್ಸ್ ಬರುತ್ತೆ, ಶಾರ್ಪ್ ಆಗಿರುತ್ತೆ, ಶಾರ್ಪ್ ಅಂಡ್ ಕ್ರಿಸ್ಪ್ ಆಗಿರುತ್ತೆ, ತುಂಬ ಜೋರಾಗಿ ಬರುತ್ತೆ. ಅಟ್ ದ ಸೇಮ್ ಟೈಮ್ ಯಾವಾಗ ಈಗ ಮಾರ್ಕೆಟಲ್ಲಿ ಯಾವ ಥರ ಆಗಿದೆಯಪ್ಪ ಅಂತಂದರೆ, ಮಾರ್ಕೆಟ್ ಬಿದ್ದ ಕೂಡಲೇ ಬೈಯಿಂಗ್ ಪೊಸಿಷನ್ ಬರ್ತಾ ಇದೆ, ಅಂದರೆ ಬೈ ಆನ್ ಡಿಪ್ಸ್ ತಗೊಳ್ತಾ ಇದ್ದಾರೆ. ಬಟ್ ದೇರ್ ಆರ್ ಸರ್ಟೆನ್ ಸ್ಟಾಕ್ಸ್ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಯಾಕಪ್ಪ ಅಂತಂದರೆ ರೀಸೆಂಟಾಗಿ ತುಂಬ ರ್ಯಾಲಿ ಆಗಿರೋಂಥ ಸ್ಟಾಕ್ಸ್ನ ಬೆಟರ್ ಟು ಅವಾಯ್ಡ್ ದೋಸ್ ಸ್ಟಾಕ್ಸ್. ಯಾಕಪ್ಪ ಅಂತಂದರೆ ಆ ಕರೆಕ್ಷನ್ಸಲ್ಲಿ ಅದೇನಾದ್ರು ಆ ಸ್ಟಾಕ್ಗಳು ಬಿತ್ತು ಅಂದರೆ ಮತ್ತೆ ವಾಪಸ್ ರಿವರ್ಸ್ ಆಗೋ ಟೈಮಲ್ಲಿ ತುಂಬ ಸ್ಲೋ ಆಗಿ ಬರುತ್ತೆ, ಇಲ್ಲಾಂದರೆ ಬರ್ದೇನೂ ಇರ್ಬೋದು. ಮೇ ಬಿ ಟಿಲ್ ಆಫ್ಟರ್ ಜನವರಿ ನಾವು ಮತ್ತೆ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಅದರದ್ದು ಎಕ್ಸ್ಪೆಕ್ಟೇಷನ್ ಪ್ರಕಾರ. ಸೊ ಬೆಟರ್ ಅವಾಯ್ಡ್ ದೋಸ್ ಟೈಪ್ ಆಫ್ ಸ್ಟಾಕ್ಸ್. ಇಲ್ಲ ಹೈ ಬೀಟಾ ಸ್ಟಾಕ್ಸ್ ಅಂತ ನಾವೇನು ಕರಿತೀವಿ ಅಂಥ ಸ್ಟಾಕ್ಸ್ನ ಬೆಟರ್ ಅವಾಯ್ಡ್ ಮಾಡಿ. ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗೆ ಅಂತ ಅಂದರೆ, ಇನ್ನು ನಿಫ್ಟಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಎಲ್ಲಪ್ಪ ಇದೆ ಅಂತಂದರೆ, ಅಟ್ ಪ್ರೆಸೆಂಟು ನಿಫ್ಟಿ ಸ್ಪಾಟ್ದು ಸಪೋರ್ಟ್ ಬಂದ್ಬಿಟ್ಟು 20,200 ಇನ್ ಕೇಸ್ ಎನಿ ಚಾನ್ಸ್ ಇಫ್ ಇಟ್ ಇಸ್ ಬ್ರೀಚ್ಡ್ ಆ್ಯಂಡ್ ಇಟ್ ಹೋಲ್ಡ್ಸ್ ಫಾರ್ 1 hour to 2 hour ಆ ಥರ ಏನಾದ್ರು ನಿಂತ್ಕೊಂತು ಅಂತಂದರೆ ದೆನ್ ದೇರ್ ವಿಲ್ ಬಿ ಎ ಶಾರ್ಪ್ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಟಿಲ್ ಅನ್ಲೆಸ್ ದೇರ್ ಇಸ್ ನೋ ದಟ್ ಮಚ್ ಕರೆಕ್ಷನ್ ಎಕ್ಸ್ಪೆಕ್ಟೆಡ್. ಬಟ್ ಈ ವೀಕಲ್ಲಿ ಅದೇನಾದ್ರು ಬ್ರೀಚ್ ಆದರೆ ಯು ನೀಡ್ ಟು ಬಿ ವೆರಿ ಕೇರ್ಫುಲ್, ಆರ್ ಯು ನೀಡ್ ಟು ಕ್ಲೋಸ್ ಯುವರ್ ಲಾಂಗ್ ಪೊಸಿಷನ್ಸ್ ಫಾರ್ ದ ಟೈಮ್ ಬೇಯಿಂಗ್. On the upper side 20,450 to 20,510 it is also one of the major resistance levels. But at this level we need to be very watchful at the FIN index positions futures alli. At the same time we need to watch for PCR levels also, and at the same time we need to watchful for technical ಪ್ರಕಾರ ಹೋದರೆ RSI positions ಕೂಡ ನಾವು ನೋಡಬೇಕಾಗತ್ತೆ. ಏನಕ್ಕಪ್ಪ ಅಂದರೆ 20,510 is a ಆಲ್ಮೋಸ್ಟ್ ಇಟ್ ರೀಚಸ್ ನಿಯರ್ ಟು ದ 90 ಲೆವೆಲ್ ಮಾರ್ಕ್ RSI ಅಲ್ಲಿ. ಸೊ ವೆರಿ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಏನಕ್ಕೆ ಕೇರ್ಫುಲ್ ಅಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಅಂದರೆ, ದ ಮ್ಯಾಗ್ನಿಟ್ಯೂಡ್ ಆಫ್ ಸೆಲ್ಲಿಂಗ್ ವಿಲ್ ಬಿ ಮಚ್ ಮೋರ್ ಹೈಯರ್ ಇಫ್ ಇಟ್ ಸಸ್ಟೆನ್ಸ್ ಅಟ್ ದ ಹೈಯರ್ ಲೆವೆಲ್ ಫಾರ್ ಲಾಂಗರ್ ಡ್ಯೂರೇಷನ್. ತುಂಬ ಲಾಂಗ್ ಡ್ಯೂರೇಷನ್ ತನಕ ಮಾರ್ಕೆಟ್ ಹಿಂಗೆ ಸಸ್ಟೈನ್ ಆಯಿತು ಅಂತಂದರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಸೆಲ್ಲಿಂಗ್ ವಿಲ್ ಬಿ ಮಚ್ ಮೋರ್ ಹೈಯರ್ ದ್ಯಾನ್ ಆ್ಯಂಟಿಸಿಪೇಟೆಡ್. ಜನ ಏನು ಆ್ಯಂಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಕರೆಕ್ಷನ್ಸು ಬರೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಬೆಟರ್ ಟು ಬಿ ಕೇರ್ಫುಲ್ ಆನ್ ದಿಸ್ ಫ್ರಂಟ್. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಕ್ಕೆ ಅಂತ ಹೋದರೆ, ಬ್ಯಾಂಕ್ ನಿಫ್ಟಿ ಈಸ್ ಆಲ್ ಸೆಟ್ ಫಾರ್ ನ್ಯೂ ಹೈ ಆಲ್ರೆಡಿ ಮಾಡ್ಕೊಂಡು ಬಂದಿದೆ. ಇವಾಗ ಅಟ್ ಪ್ರೆಸೆಂಟು 48,000 ಬ್ರೇಕ್ ಆಗಿ ನಿಂತ್ಕೊಂತು ಅಂದರೆ ದೆನ್ ದೇರ್ ವಿಲ್ ಬಿ ಎ ಹ್ಯೂಜ್ ಶಾರ್ಟ್ ಕವರಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಬಟ್ ಬಿಫೋರ್ ಗೋಯಿಂಗ್ ಅಬೋವ್ ದಟ್ 48,000 ಮಾರ್ಕು ದೇರ್ ವಿಲ್ ಬಿ ಸಮ್ ಸ್ಲೈಟ್ ಕರೆಕ್ಷನ್ ಎಕ್ಸ್ಪೆಕ್ಟೆಡು ಆನ್ ದ ಡೌನ್ ಸೈಡ್. ಏನಕ್ಕಪ್ಪ ಅಂತ ಅಂದರೆ 47,200 ತನಕ ಸಪೋರ್ಟ್ ಝೋನ್ ಇದೆ. ಇನ್ ಕೇಸ್ ಇಫ್ ಇಟ್ ಇಸ್ ಬ್ರೀಚ್ಡ್ ಆರ್ ಇಫ್ ಇಟ್ ಇಸ್ ಟಚ್ಡ್ ಲುಕ್ಔಟ್ ಫಾರ್ ಎ ಬೈಯಿಂಗ್ ಮೋಡ್. ಅಂದರೆ ಅಲ್ಲಿಂದ ಸ್ವಲ್ಪ ಬೈಯಿಂಗ್ ತೊಗೊಳಕ್ಕೆ ಶುರು ಮಾಡ್ಬೋದು. ಏನಕ್ಕಪ್ಪ ಇದು ನಾವು ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀವಿ ಎಬೋವ್ 48,000 ಅಂತಂದರೆ, ನಾವು ನೋಡ್ಕೊತ ಬಂದರೆ when Nifty started rallying from 19,850 level to 21,000, ಎಲ್ಲ ಸ್ಟಾಕು ಮೇಲೋಗಕ್ಕೆ ಶುರು ಆಗಿದೆ ಎಕ್ಸೆಪ್ಟ್ ಫಾರ್ ದ ಬ್ಯಾಂಕ್ಸ್ ವರ್ ವೆರಿ ಲ್ಯಾಗರ್ಡ್ ಇನಿಷಿಯಲ್ ಸ್ಟೇಜಸ್ಸು. ದೆನ್ ಸೆಕೆಂಡ್ ಆಫ್ಟರ್ ಬ್ರೀಚಿಂಗ್ 20,000 ಮಾರ್ಕ್ ಬ್ಯಾಂಕ್ ಸ್ಟಾರ್ಟೆಡ್ ಕ್ಯಾಚಿಂಗ್ ಅಪ್ ವಿತ್ ದ ನಿಫ್ಟಿ. ಬ್ಯಾಂಕ್ಸನ್ನು ಅದೇ ರೇಂಜಿಗೆ ಮೂವ್ ಆಗೋಕ್ಕೆ ಶುರು ಆಯಿತು. ಬಟ್
ದೇರ್ ಆರ್ ಸರ್ಟೆನ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇನ್ನೂ ಪರ್ಫಾರ್ಮ್ ಮಾಡಿಲ್ಲ. ಎಸ್ಪೆಷಲಿ ಇಫ್ ಯು ಗೋ ವಿತ್ ಆಕ್ಸಿಸ್ ಬ್ಯಾಂಕ್ ಆರ್ ಇಫ್ ಯು ಲುಕ್ ಔಟ್ ಫಾರ್ ಎಚ್ ಡಿ ಎಫ್ ಸಿ ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಇದು ಯಾವುದೂ ಕ್ಯಾಚಪ್ ಆಗಿಲ್ಲ. ಬಟ್ ಆಲ್ ಆಫ್ ಎ ಸಡನ್ ಲಾಸ್ಟ್ ವೀಕಲ್ಲಿ ಫ್ರೈಡೇ ಎಸ್ ಬಿ ಐ ವಾಸ್ ಕ್ಯಾಚ್ ಅಪ್ ವಿತ್ ಹ್ಯೂಜ್ ಶಾರ್ಟ್ ಕವರಿಂಗ್ 650 ತನಕ ಬಂದು ನಿಂತ್ಕೊಂಡಿದೆ ಈಗ, ಆಲ್ಮೋಸ್ಟ್ ನಿಯರ್ ಟು ದಟ್. ದೇರ್ ಮೇ ಬಿ ಚಾನ್ಸ್ ಆರ್ ಮೇ ಬಿ ದೇರ್ ವಿಲ್ ಬಿ ಸಮ್ ಸರ್ಪ್ರೈಸ್ ಟ್ರಂಪ್ ಕಾರ್ಡ್ಸ್. ಎಚ್ ಡಿ ಎಫ್ ಸಿ ಆಗಿರ್ಬೋದು, ನೆಕ್ಸ್ಟು ಎಚ್ ಡಿ ಎಫ್ ಸಿ ಬ್ಯಾಂಕು, ಇಲ್ಲ ಕೋಟಕ್ ಮಹೀಂದ್ರ ಬ್ಯಾಂಕ್ ಆಗಿರ್ಬೋದು. ಈ ಥರ ಸರ್ಪ್ರೈಸಸ್ ನಮಗೆ ಹೊರಗಡೆ ಬಂತು ಅಂದರೆ ದೆನ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಮೇ ಕ್ರಾಸ್ 48,000 ಲೆವೆಲ್ ಮಾರ್ಕ್ ಆ್ಯಂಡ್ ಇಟ್ ಮೇ ಈವನ್ ಟಚ್ 50,000 ಮಾರ್ಕ್ ಆಲ್ಸೋ. ಬಟ್ ಬಿಫೋರ್ ರೀಚಿಂಗ್ ನ್ಯೂ ಹೈ, ಯಾವುದೇ ಮಾರ್ಕೆಟಲ್ಲಿ ಹೊಸ ಹೈ ಟಚ್ ಆಗಬೇಕಂತ ಅಂದರೆ ಬಿಫೋರ್ ದಟ್ ದೇರ್ ವಿಲ್ ಬಿ ಸಮ್ ಹ್ಯೂಜ್ ರ್ಯಾಲಿ ಆದಾಗ ಒಂದು ಸಮ್ ಸ್ಮಾಲ್ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಅದು ಕರೆಕ್ಷನ್ ಆದಮೇಲೆ ಯು ಕ್ಯಾನ್ ಲುಕ್ಔಟ್ ಫಾರ್ ಬೈಯಿಂಗ್ ಮೋಡ್. ಇದಿಷ್ಟು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಯಿತು ಅಂದರೆ, ಇನ್ನು ಸೆಕ್ಟರ್ ವೈಸ್ ನೋಡೋಕ್ಕೆ ಅಂತ ಹೋದರೆ ಐ ಟಿ ಸಿ ಯು ಕ್ಯಾನ್ ಲುಕ್ಔಟ್ ಫಾರ್. ಎಫ್ ಎಮ್ ಸಿ ಜಿ ಸೆಕ್ಟರ್ಸ್ನ ನಾವು ಈಗ ನೋಡ್ಬೋದು ಅಟ್ ಪ್ರೆಸೆಂಟು, ಯಾಕೆಂದರೆ ಡಿಫೆನ್ಸಿವ್ಸಲ್ಲಿ ಇರುತ್ತೆ. ಮತ್ತು ಡಿಫೆನ್ಸ್ ರಿಲೇಟೆಡ್ ಸ್ಟಾಕ್ಸ್ನ ನಾವು ಅಗೇನ್ ಯು ಕ್ಯಾನ್ ಲುಕ್ಔಟ್ ಫಾರ್ ಡಿಫೆನ್ಸ್ ವಿತ್ ರೈಲ್ವೇಸ್, ಲೈಕ್ ಐ ಆರ್ ಎಫ್ ಸಿ ಆಗಿರ್ಬೋದು, ರೈಲ್ಟೆಲ್ ಆಗಿರ್ಬೋದು, ಇರ್ಕಾನ್ ಇಂಟರ್ನ್ಯಾಷನಲ್ಸು, ಈ ಥರ ಯಾವುದೇ ರೈಲ್ ರಿಲೇಟೆಡ್ ಸ್ಟಾಕ್ಸ್ನ ನಾವು ವಾಚ್ ಮಾಡ್ಬೋದು. ಅದ್ರ ಜೊತೆಗೆ ಈಗ ಮ್ಯಾಸ್ಡಾಕ್ ಅದನ್ನು ಕೂಡ ನಾವು ವಾಚ್ ಮಾಡ್ಬೋದು. ಇದು ಸೆಕ್ಟರ್ ವೈಸ್ ಆಗಿ ನೋಡ್ಕೋಬಹುದು, ಬಟ್ ಓನ್ಲಿ ಆನ್ ದ ಇನ್ವೆಸ್ಟ್ಮೆಂಟ್ ಮೋಡು, ನಾಟ್ ಫಾರ್ ಟ್ರೇಡಿಂಗ್ ಮೋಡು. ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.